ನನ್ನ ಮಗ ಹೇಗೆ ಚೆನ್ನಾಗಿ ಯೋಗಾಸನ ಎಲ್ಲ ಮಾಡ್ತಾನಲ್ವ ಅಂತ. ಚೆನ್ನಾಗಿ ಮಾಡ್ತಾನೆ, ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. 3 ತಿಂಗಳಲ್ಲಿ ಒಳ್ಳೆ ಇಂಪ್ರೂವ್ಮೆಂಟು ಅಂತ ನನಗೂ ಅದು ಅನ್ನಿಸ್ತಾ ಇದೆ. ಮೊದಲೆಲ್ಲ ಸಿಗರೇಟ್ನ ಕೈಯಲ್ಲಿ ಕುಡಿಯೋನು, ಈ ಕಾಲಲ್ಲಿ ಕುಡಿತಾನೆ. ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿಬಿಟ್ಟಿದ್ದಾನೆ ಅಂತ. ಎಷ್ಟು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ಬೆಳಗಿಂದ ರಾತ್ರಿ ತನಕ ಎಷ್ಟು ಹಾಸ್ಯ ಸಿಗುತ್ತೆ. ಅದನ್ನ ನೋಡಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಲ್ವಾ. ಆಕ್ಚುಲ್ ಆಗಿ ಗಮನಿಸಿದ್ರೆ ಇವತ್ತಿಂದ ನಿಮ್ಗೆ ಬೆಳಗ್ಗೆ ಸಂಜೆವರೆಗೂ 100 ಸಿಗುತ್ತೆ. ಲಾಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಖುಷಿನೂ ಇರುತ್ತೆ. ಆ ಖುಷಿ ಡಾಮಿನೆಂಟ್ ಆದಾಗ ಲಾಸ್ ಮರ್ತೋಗುತ್ತೆ. ನಾವು ಖುಷಿಯಾಗಿದ್ದೀವಿ, ನಮ್ಮ ಸರ್ಕಲ್ ಫುಲ್ ಖುಷಿಯಾಗಿರುತ್ತೆ, ಉತ್ಸಾಹದಲ್ಲಿ ಕೆಲಸ ಮಾಡಿದ್ವಿ. ಸೀರಿಯಸ್ನೆಸ್ ಬೇಕು, ಕರೆಕ್ಟ್. ಆದರೆ ಸೀರಿಯಸ್ನೆಸ್ಸೇ ಲೈಫ್ ಅಲ್ಲ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಫೋರಮ್ ಅಂದಾಗ ನಾವು ನಮ್ಮ ನಿತ್ಯದ ಚಟುವಟಿಕೆಗಳು, ನಮ್ಮ ಕೆಲಸಗಳು, ನಮ್ಮ ಕನಸುಗಳು, ಇದೆಲ್ಲ ಟಾರ್ಗೆಟ್ಸ್ಗಳು, ಅದು ರೀಚ್ ಆದ್ವಾ, ಇದರಲ್ಲಿ ಆಲ್ಮೋಸ್ಟ್ ಇದನ್ನು ಹೇಗಪ್ಪ ಇದೆಲ್ಲದನ್ನ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಫೋರಮ್ ಹೇಳ್ಕೊಡ್ತಾ ಇದೆ. ಬಟ್ ಎಲ್ಲೊಂದು ಕಡೆ ತುಂಬ ಸೀರಿಯಸ್ ಆಗಿಬಿಡ್ತಾ ಇದೀವ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಏನು ಮಾಡಬೇಕು? ಸೀರಿಯಸ್ ಆಗಿರೋ ತಪ್ಪ ಅಥವಾ ಬರೀ ಸೀರಿಯಸ್ ಆಗೇ ಇರಬೇಕಾ? ಹೌ ಟು ಗೋ ಅಬೌಟ್ ಇಟ್? ಲೆಟ್ಸ್ ನೋ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ಅಷ್ಟೇ. ಹೇಗಿದ್ದೀರಾ? ಆರಾಮಾಗಿ ಉಂಡಾಡಿ ಗುಂಡನ್ ತರ ಇದ್ದೀನಿ. ಉಂಡಾಡಿ ಗುಂಡ, ನೈಸ್. ಸುಮ್ಮನೆ ಆರಾಮಾಗಿದ್ದೀನಿ ಏನಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ವಿ. ಅದೇನೋ ಉಂಡಾಡಿ ಗುಂಡ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಇತ್ತು ಇವತ್ತು. ದಟ್ ಬ್ರಾಟ್ ಅ ಸ್ಮೈಲ್. ಚಂದ. ಪರವಾಗಿಲ್ವಾ ಉಂಡಾಡಿ ಗುಂಡ ಅಂತ ನೀವು ಅನ್ಕೊಳ್ಳೋದು? ನಮ್ಮೇಲೆ ನಮ್ಗೆ ಹಾಸ್ಯ ಮಾಡ್ಕೊಳಕ್ ಬರ್ಬೇಕು. ಬ್ಯೂಟಿಫುಲ್. ಹಾ ಅಲ್ಲ, ನೀವು ಹಾಸ್ಯ ಅಂದಾಗ ಅನ್ನಿಸ್ತು. ನಾವು ಫೋರಮ್ ಅಂದಾಗ ಅಥವಾ ಈವನ್ ಅದರ್ವೈಸ್ ಜನರಲ್ ಆಗೋ ಅಷ್ಟೇ ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಏನೇನು ಮಾಡಬೇಕು, ಓಕೆ ಅದು ಇದು ಟಾರ್ಗೆಟ್ಸು, ರೀಚು, ನಾನು ಅಲ್ಲಿ ಹೋಗ್ಬೇಕು, ಈ ಕೆಲಸ ಮಾಡ್ಬೇಕು, ಇದು ಮಾಡಬೇಕು, ದುಡ್ಡು, ವಾಟ್ ಎವರ್. ಎಂಡ್ ಆಫ್ ದ ಡೇ ಬೆಳಗಿಂದ ಅದೆಲ್ಲ ಮಾಡೋದನ್ನ ಮತ್ತೆ ನಾಳೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅದೆಲ್ಲವೂ ಬೇಕು, ಅದೇ ಪ್ರಾಕ್ಟಿಕಲ್ ಸತ್ಯ ಅದು. ಬಟ್ ಅದ್ರ ಮಧ್ಯೆ ಹಾಸ್ಯ ಅಥವಾ ನಗು, ಸಂತೋಷನ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಡ್ತಾ ಇದೀವಿ ಅಥವಾ ಮರ್ತು ಬಿಡ್ತಾ ಇರ್ತೀವಲ್ವಾ? ನೀವೊಂದು ಆಕ್ಟರ್ ಆಗಿದ್ರೆ, ಯಾವುದೋ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 5 ಪಾತ್ರಕ್ಕೆ ಕಾಲ್ ಶೀಟ್ ಬಂದಿದ್ರೆ, ಅದ್ರಲ್ಲಿ 1 ಪಾತ್ರ ಹಾಸ್ಯ ಆಗಿದ್ರೆ ಮಾಡ್ತೀರಾ? ಮಾಡಲ್ಲ. ದುಡ್ಡು ಬರ್ತದೆ, ಮಾಡಲೇಬೇಕು ಅಲ್ವಾ? ಆ ಜಾಗ ಏನು ರಿಕ್ವೈರ್ಮೆಂಟ್ ಇದೆ, ನಿಮ್ಮ ಹಾಸ್ಯ ಪಾತ್ರದ ರಿಕ್ವೈರ್ಮೆಂಟ್ ಇದೆ, ಅದನ್ನೇ ಮಾಡ್ತೀವಿ. ಹಾಗೆ ನವರಸಗಳಲ್ಲಿ ಇದು ಒಂದು. ಹಾಗೆ ಬೆಳಗ್ಗೆ ಸಂಜೆವರೆಗೂ ಬೇಕಾದಷ್ಟು ಹಾಸ್ಯದ ಸಿಗುತ್ತೆ. ನಾವು ಗಮನಿಸಲ್ಲ, ಸೀರಿಯಸ್ ಆಗ್ಬಿಡ್ತೀವಿ. ಆ ಸೀರಿಯಸ್ನೆಸ್ಸು ಎಲ್ಲೋ ಒಂದ್ ಕಡೆ ಕೊರಿಯಕ್ಕೆ ಶುರು ಆಗುತ್ತೆ. ಬಟ್ ನೀವು ಯೋಗಾತ್ಮ ಶ್ರೀಹರಿ ಫೋರಮ್ ಅದೆಲ್ಲ ಪಕ್ಕಕ್ಕಿಟ್ಬಿಟ್ಟು ಟು ಸಿ ಯು ಆಸ್ ಅ ಚೇರ್ಮನ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದಾಗ ಆ ಮ್ಯಾನೇಜ್ಮೆಂಟ್ ಥಾಟ್ಸೇ ಓಡ್ತಾ ಇರುತ್ತೆ. ಅಂದರೆ ಒಂದಷ್ಟು ಫಿನಾನ್ಷಿಯಲ್ ಇರ್ಬೋದು, ಬಿಸ್ನೆಸ್ ಟಾಕ್ಸ್ ಆ್ಯಂಡ್ ಟರ್ಮ್ಸ್ ಇರ್ಬೋದು, ಆ ಥರ ಎಲ್ಲ. ಸೊ ಆ ಪೊಸಿಷನಲ್ಲಿ ಇದ್ದಾಗ ಹಾಸ್ಯ ನಗುಗೆ ಟೈಮ್ ಸಿಗುತ್ತಾ ಅಥವಾ ನಿಮ್ಮ ಕಣ್ಣಿಗೆ ಬೀಳುತ್ತಾ ಅಂತ ಸಂದರ್ಭಗಳು ಉದ್ಭವ ಆಗತ್ತಾ? ಹೌ ಡು ಯು ಸಿ ಹಾಸ್ಯ ಇನ್ ಯುವರ್ ಲೈಫ್ ಆಸ್ ಮ್ಯಾನೇಜ್ಮೆಂಟ್? ನನ್ನ ಹಾರ್ಟ್ ಅಟ್ಯಾಕ್ ಟೈಮು ಪಲ್ಸ್ ರೇಟ್ ಯಾವಾಗಲೂ ಜಾಸ್ತಿ ಇರೋದು. ಏನು ಮಾಡಬೇಕು? ಇನ್ನೂ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರೆ ಇನ್ನೂ ಪಲ್ಸ್ ರೇಟ್ ಜಾಸ್ತಿ ಆಯ್ತದೆ. ನಾನು ಆ ರಾಮಶ್ಯಾಮಬಾಮ್ಮ ಪಿಕ್ಚರ್ ನೋಡ್ಕೊಂಡು ಕೂತ್ಕೋತಾ ಇದ್ದೆ ಯಾವಾಗಲೂ. ಅದರಲ್ಲಿ ಒಂದಷ್ಟು ಹಾಸ್ಯ ಪ್ರಸಂಗಗಳಿದೆ, ಅದು ನೋಡ್ಕೊಂಡು ಕೂತ್ಕೊಳ್ಳೋದು. ಬರೀ ಅವನು ಮಾತುಗಳನ್ನು ಕೇಳ್ಕೊಂಡು ನನಗೆ ಪಲ್ಸ್ ರೇಟ್ ಕಡಿಮೆ ಆಗ್ಬಿಡೋದು. ಕ್ರೆಡಿಟ್ಸ್ ಟು ದಟ್ ಮೂವಿ. ಇವಾಗ ಪ್ರಮೋಟ್ ಮಾಡ್ತಾ ಇದ್ದೀನಿ. ಎಲ್ಲರ ಪ್ರೊಫೆಷನಲ್ಲೂ ಬರುತ್ತೆ, ಅದಕ್ಕೊಂದು ಸಮಯ ಬೇಕು. ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಅದು ಬೇಕು. ಆ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಹಾಸ್ಯದ ಸಂದರ್ಭ ಬಂದಾಗ ನಗಬೇಕಷ್ಟೆ. ನಮ್ಮಲ್ಲಿ ತುಂಬ ಬರ್ತವೆ. ನನಗೆ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ, ನಾನೇ ತಗೊಳ್ಳೋದು. ನಾರ್ಮಲಿ ಕೋತಿಗಳು ಬರ್ತಾ ಇರಲಿಲ್ಲ, ನಾನು ಹೋಗಿದ್ದ ದಿನ ಮಾತ್ರ ಕೋತಿಗಳು ಬರೋದು. ಅದಕ್ಕೆ ನಂಗೆ ಮ್ಯಾಡ್ ಮಂಕಿ ಮೈಂಡ್ ಅಂತ ಅನ್ಸಿದ್ದು. ಯಾವುದೋ ಹಳೇ ನಂಟು ಇರ್ಬೋದು. ಅದು ಜನರೇಷನ್ಸ್ ಡಾರ್ವಿನ್ ಥಿಯರಿ ಇಲ್ಲಿ ತನಕ ಬಂದು ಅದರ ಎಕ್ಸ್ಟೆಂಡೆಡ್ ವರ್ಷನೇ ನಾನು ಅಂತ ಅನ್ಸೋಕೆ ಶುರು ಆಯ್ತು. ಅಲ್ಲಿ 3 ಕೋತಿಗಳು ಇರೋದು. 3 ಒಂದು ಮಿಡ್ಲ್ ಏಜ್ಡ್ ಕೋತಿಗಳು. ಅಲ್ಲಿ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಕೋತಿಗಳು, ಮಿಡ್ಲ್ ಏಜ್ಡ್ ಕೋತಿಗಳು ಗೊತ್ತಾಗುತ್ತೆ. ಅದರಲ್ಲಿ 1 ಹೆಣ್ಣು ಕೋತಿ, 2 ಗಂಡು ಕೋತಿ. ಗಂಡು ಕೋತಿ ಅಂದರೆ ಬಹುಶಃ ನನ್ನ ಗಂಡ ಅಂತ ಅನ್ಕೋತೀನಿ. ಅದನ್ನ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಅಷ್ಟೇ. ಇನ್ನೊಂದು ಕೋತಿ ಫ್ರೆಂಡು, ಅದು ಹೊಸ ಅಕ್ವೆಂಟೆನ್ಸ್. ಅದಕ್ಕೆ ಗಂಡ ಹೆಂಡತಿ ಕೂತಿದ್ರೆ ಆ ಇನ್ನೊಂದು ಕೋತಿ ಬಂದು ಹೆಣ್ಣಿನ ಪಕ್ಕದಲ್ಲಿ ಕೂತ್ಕೊಳ್ಳೋದು.
ಗಂಡ ಗುರ್ರ ಅನ್ನೋದು, ಆ ಗಂಡ ಕೋತಿ ಗುರ್ರ ಅನ್ನೋದು ಓಡಿಸೋದು, ಅದು ಹೊಟ್ಟೋಗೋದು. ಮತ್ತೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಬರೋದು. ಇದಕ್ಕೆ ಬೇರೆ ಏನೋ ಕೆಲಸ ಆಯ್ತು, ಇದು ಹೋಗಿ ಸುತ್ತಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಅದು ಬಂದು ಇಲ್ಲಿ ಕೂತ್ಕೊಂಡಿರೋದು ಇದ್ರ ಪಕ್ಕದಲ್ಲಿ. ಹಿಂಗೆ ಆಗ್ತಾ ಇತ್ತು. ನಂಗೆ ಅದನ್ನೇ ಅಬ್ಸರ್ವ್ ಮಾಡೋವೆ ನಾವು. ಆಮೇಲೆ ಈ ಹೆಣ್ಣು ಕೋತಿ ಗಂಡ ಬಂದ್ರು ಒಂದೇ ಮೂಡು, ಲವರ್ ಬಂದ್ರು ಒಂದೇ ಮೂಡು. ಇದು ಹೆಂಗಪ್ಪ ಅಂತ ನಂಗೆ. ಆ ಲವರ್ ಯಾಕೆ ಅಂತಂದ್ರೆ ನಾನು ಪ್ರಿಸ್ಯೂಮ್ ಮಾಡ್ಕೊಂಡಿದ್ದು ಅದಕ್ಕೆ ಗಿಲ್ಟ್ ಇರೋದು. ಇದು ಓಡಿಸಿದ ತಕ್ಷಣ ಹೊಟ್ಟೋಗೋದು. ಗಂಡ ಆತನ ಕೆಲಸ ಮಾಡ್ಕೊಂಡು ಏನೋ ಬರ್ಬೇಕು, ಬರೋ ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ಬಂದು ಕೂತಿರೋದು. ಅದನ್ನ ಹಿಂಗೂ ನೋಡ್ಬೋದಾ ಅಂತ ಅಲ್ವಾ? ನಂಗೆ ಇದನ್ನ ಹಾಸ್ಯ ಆಗಿ ತಗೋತಾ ಇದ್ದೆ, ಹಿಂಗೆ ಹೇಳ್ತಾ ಇದ್ದೆ ನಾನು. ಬ್ಯೂಟಿಫುಲ್. ಸಂದರ್ಭಗಳು ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ನಿಮ್ಗೆ ಈ ತರ ಅದನ್ನೇ ಅಬ್ಸಾರ್ಬ್ ಮಾಡ್ಬೇಕು ಅಂದ್ರೆ ಅದು ಆ ಅಂಶನೂ ಬೇಕು ಅಂದಾಗ ಎಷ್ಟೊಂದು ನೋಡಕ್ ಸಿಕ್ಬಿಡತ್ತಲ್ವಾ ಬೆಳಗಿಂದ ಸಂಜೆವರೆಗೆ. ಯೋಗದಲ್ಲಿ ನಂಗೆ ಒಬ್ರು ಚೆನ್ನಾಗಿ ಯೋಗ ಅಂದ್ರೆ ಹೆಂಗೆ ಹಾಸ್ಯವಾಗೂ ನೋಡ್ಬೋದು ಅಂತ ಹೇಳೋದು. ಒಬ್ಬನ ಹುಡುಗ ತುಂಬಾ ಸಿಗರೇಟ್ ಚಟ ಎಲ್ಲ ಇರುತ್ತೆ. ಅವನನ್ನು ಕರ್ಕೊಂಬಂದು ಯೋಗಕ್ಕೆ ಅಡ್ಮಿಟ್ ಮಾಡ್ತಾರೆ ಅವರಮ್ಮ. ಚಿಕ್ಕ ವಯಸ್ಸಿನಲ್ಲಿ ಚಟ ಬಂದ್ಬಿಡುತ್ತೆ. ಒಂದು 3 ತಿಂಗಳಾಗತ್ತೆ. ಇಬ್ರು ಫೀಡ್ಬ್ಯಾಕ್ ಕೊಡಬೇಕು, ಅಮ್ಮನೂ ಮತ್ತೆ ಟೀಚರ್ ಇಬ್ರು ಫೀಡ್ಬ್ಯಾಕ್ ಕೊಡಬೇಕು. ಒಂದ್ಸಲ ಬರ್ತಾರೆ ಕ್ಲಾಸ್ಗೆ ಅವರಮ್ಮ. ನನ್ನ ಮಗ ಹೇಗೆ ಚೆನ್ನಾಗಿ ಯೋಗಾಸನ ಎಲ್ಲ ಮಾಡ್ತಾನಲ್ವ ಅಂತ. ಚೆನ್ನಾಗಿ ಮಾಡ್ತಾನೆ, ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ, 3 ತಿಂಗಳಲ್ಲಿ ಒಳ್ಳೆ ಇಂಪ್ರೂವ್ಮೆಂಟು ಅಂತ. ನಂಗೂ ಅದು ಅನ್ನಿಸ್ತಾ ಇದೆ. ಮೊದಲೆಲ್ಲ ಸಿಗರೇಟ್ನ ಕೈಯಲ್ಲಿ ಕುಡಿಯೋನು, ಈ ಕಾಲಲ್ಲಿ ಕುಡಿತಾನೆ. ಅಷ್ಟೊಂದು ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದಾನೆ ಅಂತ. ವೆರಿ ನೈಸ್. ಇಷ್ಟೇ ಸಂದರ್ಭ, ಹಾಸ್ಯದ ಸಂದರ್ಭ ಆದ್ರೆ ತುಂಬಾ ಚೆನ್ನಾಗಿರೋದು. ಇವೆಲ್ಲ ತಕ್ಷಣಕ್ಕೆ ಹಿಂಗೆಲ್ಲ ಯೋಚನೆ ಮಾಡ್ಬೋದಾ ಅಂತ. ಅಸ್ಟ್ರಾಲಜಿ ಕ್ಲಾಸ್ಗೆ ಹೋಗಿದ್ದು ಹೊಸ್ತು. ಅಸ್ಟ್ರಾಲಜಿ ಕ್ಲಾಸಲ್ಲಿ ಅಸ್ಟ್ರಾಲಜಿ ಹೇಗಿರುತ್ತೆ ಅನ್ನೋದನ್ನ ಹಾಸ್ಯ ಮಾಡಿ ಹೇಳೋರು ನಮ್ಗೆ, ನಮ್ಮ ಲೆಕ್ಚರರ್ಸು. ಹೇಗೆ ಇದನ್ನೆಲ್ಲ ಥಿಂಕ್ ಮಾಡ್ಬೋದು ಅಂತ, ಕನ್ವೆನ್ಷನಲಿ ಹೇಗೆ ಅಸ್ಟ್ರಾಲಜಿ ಮತ್ತೆ ವಾಸ್ತು ಎಲ್ಲ ಹೇಗೆ ನೋಡೋದು ಅಂತ. ಒಬ್ಬ ಅಸ್ಟ್ರಾಲಜರ್ ಹತ್ರ ಬರ್ತಾನೆ, ಜಾತಕ ತೋರಿಸ್ಬಿಟ್ಟು ನನ್ನ ಜಾತಕ ಬಗ್ಗೆ ಹೇಳಿರ್ತಾರೆ. ಮುಂದಿನ 15-20 ವರ್ಷ ತುಂಬಾ ಕಷ್ಟ ಇದೆಪ್ಪ ನಿಂಗೆ. ನನಗೆ ಆಶಾಭಾವನೆ ಹೊರಟೋಗುತ್ತೆ. ಆಮೇಲೆ ಅಟ್ಲೀಸ್ಟ್ ಆಮೇಲೆ ಏನಾದ್ರು ನನ್ನ ಲೈಫ್ ಚೆನ್ನಾಗಿರುತ್ತಾ, ಸಂತೋಷವಾಗಿರ್ತೀನ ನಾನು, ದುಡ್ಡು ಕಾಸು ಬರ್ತದ ಅಂತ. ಇಲ್ಲಪ್ಪ, 20 ವರ್ಷದ ಅನುಭವ ನಿಂಗೆ ಮುಂದೆ ಕಂಟಿನ್ಯೂ ಆಗತ್ತಪ್ಪ, ಅಡ್ಜಸ್ಟ್ ಆಗ್ಬಿಡ್ತಾರೆ. ಕರೆಕ್ಟ್. ಸಣ್ಣ ವಿಷಯ ಇದು. ಹೌದು. ಅದೇ ಬ್ಯೂಟಿಫುಲ್. ಈ ಹಾಸ್ಯನ ಅಬ್ಸಾರ್ಬ್ ಮಾಡ್ಕೊಳ್ಳುವ ಒಂದು ಕಲೆನೂ ಬೇಕಲ್ವಾ? ಎಷ್ಟೋ ಜನ ನೋಡಿದೀವಿ, ಏನೇ ಹಾಸ್ಯ ಮಾಡ್ತಿದ್ರು ಇದ್ರಲ್ಲಿ ಏನಿದೆ ಹಾಸ್ಯ ಅಂತ ಸೀರಿಯಸ್ ಆಗಿರೋರ್ನು ನೋಡಿರ್ತೀವಿ ನಾವು. ನಂಗೆ ನಾವೇನಾದ್ರು ಮಾತಾಡ್ಸಿದ್ರೆ, ಹಾಸ್ಯ ಮಾಡಿದ್ರೆ, ಇದೇನಪ್ಪ ಹಿಂಗ್ ನಗ್ತೀಯ ನೀನು ಅಂತ ನಂಗೆ ತಕ್ಷಣ ನಗು ಬರುತ್ತೆ. ಅವನು ಎದುರುಗಡೆ ಸೀರಿಯಸ್ ಆಗ್ಬಿಟ್ಟು ಆಮೇಲೆ ಹೋಗೋ ಒಬ್ನೇ ಒಬ್ರೇ ನಗದು. ಇನ್ನ ಏನಂದ್ರೆ ತುಂಬಾ ಹಾಸ್ಯಗಳು ಅಂದ್ರೆ ನಾವೇ ನಡ್ಕೊಳ್ಳೋ ರೀತಿ. ನಾವು ಸಾಧಾರಣ 4 ಜನ ಇದ್ದಾಗ ಅಕ್ಷಿ ಬರುತ್ತೆ, ಸೀನ್ ಬರುತ್ತೆ. ಬಂದ ತಕ್ಷಣ ನಾವೊಂದ್ಸಲ ಸೀನ್ ಬಿಟ್ಟು ಸಾರಿ ಹೇಳ್ತೀವಿ ಅಲ್ವಾ. ನಮ್ಮಲ್ಲಿ ನಾವೊಂದು ಹ್ಯಾಬಿಟ್ ಎಲ್ರಿಗೂ ಇದೆ. ಈ ಹ್ಯಾಬಿಟ್ ಆಗ್ಬಿಟ್ಟು ಒಬ್ರೇ ಇದ್ದಾಗ ಸೀನ್ ಇದ್ರು ಸಾರಿ ಹೇಳ್ತೀವಿ. ಸಾರಿ, ಎಕ್ಸ್ಕ್ಯೂಸ್ ಮೀ. ಯಾರು ಎಕ್ಸ್ಕ್ಯೂಸ್ ಮಾಡ್ಬೇಕು, ಯಾರಿಗೆ ಸಾರಿ? ಹೌದಲ್ಲ? ಬಟ್ ಇದು ಲಾಜಿಕಲಿ ಕೂಡ ಯೋಚನೆ ಮಾಡಿದ್ರೆ ಯಾರಿಗೆ ಸಾರಿ ಕೇಳ್ತಾ ಇದೀವಿ? ನಮ್ಮ ಮನೇಲಿ ನಂಗೆ ಅಡಿಗೆ ಅಭ್ಯಾಸ ಇದೆ. ಮಾಡ್ತೀರಾ? ಚೆನ್ನಾಗಿ ಮಾಡ್ತೀನಿ. ಈ ಮಾಡ್ಬೇಕಾದ್ರೆ ತಿನ್ನುವ ಅಭ್ಯಾಸನೂ ಇದೆ. ಅದು ಟೇಸ್ಟ್ ನೋಡ್ಬೇಕಲ್ಲ, ಕ್ವಾಲಿಟಿ ಟೆಸ್ಟ್ ಆಗ್ಬೇಕಲ್ಲ. ನಾನೇ ಮಾಡ್ಕೊಂಡು ಬೇಡ ಅನ್ನೋದು, ತಿನ್ಬೇಡ ಅಂತ. ನಮ್ಮ ಮನೆಯವಳು ಅಲ್ಲಿಂದ ಬಂದು ಯಾರು ಬಂದಿದ್ದಾರೆ ಅಂತ ಕೇಳೋಳು. ನಾನು ಒಬ್ಬನೇ ಇರ್ತಿದ್ದು. ಅಂದ್ರೆ ನನಗೆ ನಾನು ತಿನ್ಬೇಡ ಅಂತ ಹೇಳಕ್ಕೆ, ಬೇಡ ಇದನ್ನ ತಿನ್ಬೇಡ ನೀನು ಕೇಳಿಸ್ಕೊಂಡವ್ರಿಗೆ. ನನಗೂ ಅಷ್ಟೇ, ಅಡಿಗೆ ಮಾಡುವಾಗ ಏನಾಗುತ್ತೆ, ಈ ಸೌಟು ಏನೋ ಸ್ಪೂನು ಇಡ್ತಾ ಇರ್ತೀವಲ್ವಾ, ಬೀಳ್ಬೇಡ ಅಂತ ಅದಕ್ಕೆ ಹೇಳೋದು. ಇದು ಸಾಮಾನ್ಯ ಇರುತ್ತಲ್ವಾ ಅಭ್ಯಾಸ ಇದು. ನೈಸ್. ಎಷ್ಟೋ ಥಾಟ್ ಪ್ರೋಸೆಸ್ ಕೂಡ ಚೆನ್ನಾಗಾಗುತ್ತೆ. ನಾನು ಮೊನ್ನೆ ಅವ್ರನ್ನ ಕೇಳ್ತಾ ಇದ್ದೆ, ನಿಮ್ ಕೈಲಿ ಚಾಮುಂಡಿ ಬೆಟ್ಟ ಹತ್ತಕ್ಕಾಗತ್ತಾ 2 ಸಲ ಅಂತ. 2 ಸಲ ಆಗಲ್ಲ, 1 ಸಲ ಆಗತ್ತೆ. ಆಗತ್ತಾ ನಿಮ್ ಕೈಲಿ? ನಂಗೆ ಗೊತ್ತಿದ್ದು ಲಾಜಿಕ್. ನನ್ ಕೈಲಾಗಲ್ಲಪ್ಪ. ಯಾರ ಕೈಲೂ ಆಗಲ್ಲ, ಕಾಲಲ್ಲೇ ಆಗೋದು. ಬಟ್ ಇದು ಕೇಳಿದ ತಕ್ಷಣ ಗೊತ್ತೇ ಆಗೋದಿಲ್ಲ.
ಇನ್ನೊಂದು ನೀವು ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರಿ ನಿಂಗೆ ಆಟುಳ ಗೊತ್ತಾ ಅಂತ ಅಂದಿದ್ರಿ. ಗೊತ್ತಾ? ಇವಾಗ ಗೊತ್ತು. ನಮ್ಮ ಆಡಿಯನ್ಸ್ ಹೇಳಿ ಆಟುಳ ಅದಾದ್ಮೇಲೆ ಕೇಳೋಣ, ಗೊತ್ತಾ? ಆಮೇಲೆ ಹೇಳೋಣ, ಲಾಸ್ಟ್ ಅಲ್ಲಿ ಹೇಳೋಣ ಆಟುಳಗೆ. ಅದ್ರ ತನಕ ಅವ್ರು ಯೋಚನೆ ಮಾಡ್ತಿರ್ಲಿ ಏನಿದೆ ಆಟುಳ ಅಂತ. ಆಟುಳ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಆ ಸಂದರ್ಭಕ್ಕೆ ನೆನಪಿಗೆ ಬರಲ್ಲ ಆಟುಳ. ಲಾಸ್ಟ್ ಅಲ್ಲಿ ಹೇಳ್ತೀವಿ ಏನು ಅಂತ. ಆ, ತಲೆ ತುಂಬಾ ನೋಯ್ತಾ ಇದೆಯಾ, ತುಂಬಾ ತಲೆ ನೋಯ್ತಾ ಇದೆಯಾ? ತಲೆ ತುಂಬಾ ನೋವುದು. ನಾವ್ ಹೇಳೋದೇನು? ತುಂಬಾ ತಲೆ ನೋವ್ತಾ ಇದೆ. ತುಂಬಾ ತಲೆ ನೋಯ್ತಾ ಇದೆ. ರಾವಣಿ. ರಾವಣಿನ ನಂಗೆ ಒಂದ್ಸತಿ ನೀವ್ ಇದನ್ನ ಹೇಳಿದ್ರಿ. ಲಾಜಿಕ್ಕು ಇದೆ, ಒಂದು ಹ್ಯೂಮರು ಇದೆ. ರಾವಣನಿಗೆ ಎಷ್ಟು ತಲೆ? 10. ಕೂಡಿಸಿ ನೋಡೋಣ. ಒಂದು ಕರೆಕ್ಟ್ ಆಗಿದೆ, ಈ ಕಡೆ 5, ಈ ಕಡೆ 4 ಕೂತ್ಕೋಬೇಕಲ್ವಾ? ಹಿಂಗಾಗತ್ತಲ್ವಾ ರಾವಣನ್ ತಲೆ? ಹೌದು. ಪಾಪ ಹೆಂಗ್ ಮ್ಯಾನೇಜ್ ಮಾಡ್ತಿದ್ನೋ ರಾವಣ ಅಂತ. ರಾವಣ 10 ತರ ಯೋಚನೆ ಮಾಡೋನು ಅಂತ ಅಷ್ಟೇ. ನಾವು ಹಾಕೊಳ್ಳೋದು 10 ತಲೆ. ಎಲ್ಲರೂ ಹೇಳಿದ್ರು, ನಾವು ಒಪ್ಕೊಂಡ್ಬಿಟ್ವಿ ಎಲ್ಲ. ರಾವಣನ್ಗೆ 10 ತಲೆ, ನಾವು ತೋರ್ಸಕ್ ಶುರು ಮಾಡ್ಬಿಟ್ವಿ ರಾವಣನ್ಗೆ ಇಷ್ಟು ತಲೆ ಇದೆ ಅಂತ. ಹಿಂಗ ನಡಿಬೇಕಲ್ವಾ? ಅದರಲ್ಲಿ ಲಾಸ್ಟ್ ಅಲ್ಲಿ ಅವನ ಲಾಸ್ಟ್ ತಲೆಗೆ ಗೊಣ್ಣೆ ಬಂದ, ಲಾಸ್ಟ್ ತಲೆಗೆ ಅಕ್ಷಿ ಆದಾಗ ಮುಖ ಒರೆಸ್ಕೊಳ್ಳೋದು ಹೆಂಗೆ? ಮುಖ ಒರೆಸ್ಕೊಳ್ಳೋದು ಹೆಂಗೆ? ಪ್ರಾಕ್ಟಿಕಲ್ ಡಿಫಿಕಲ್ಟಿ ಪಾಪ ರಾವಣಂಗಿದು. ನೈಸ್. ನಮ್ಮ ತಾತ ಹೇಳೋರು ತೆನಾಲ್ ರಾಮಕೃಷ್ಣನ ಕತೆ ಚೆನ್ನಾಗಿ ಹೇಳೋರು ಅವರು. ತೆನಾಲ್ ರಾಮಕೃಷ್ಣ ಅಂತ ಒಬ್ಬ ಆಂಧ್ರದಲ್ಲಿದ್ದ. ಅವನು ದೇವಸ್ಥಾನಕ್ಕೆ ಹೋಗಿ ಕಾಳಿಕಾ ದೇವಸ್ಥಾನದಲ್ಲಿ ಸುತ್ತ ಹಾಕ್ತಾ ಇದ್ದಂತೆ. ಅವನಿಗೆ ಸಖತ್ ನಗು ಬಂದ್ಬಿಡ್ತಂತೆ. ಏನಕ್ಕೆ ನಗು ಅಂತ, ನಿಂಗೆ ಇಷ್ಟು ತಲೆಗಳಿದೆ, ಕೈ 4 ಇರೋದು, ನಿನ್ಗೆ ಅಕ್ಷಿ ಬಂದ್ರೆ ಯಾವ ಕೈಯಲ್ಲಿ ಒರೆಸ್ಕೋತೀಯ? ಸೀನ್ ಬಂದ್ರೆ ಯಾವ ಕೈಯಲ್ಲಿ ಸೀನ್ ಒರೆಸ್ಕೋತೀಯ ನೀನು ಅಂತ. ಅವಳಿಗೆ ನನ್ನನ್ನು ನೋಡಿ ಭಯ ಭಕ್ತಿ ಇರೋರೇ ಜಾಸ್ತಿ, ಇವ್ನು ನೋಡಿದ್ರೆ ನನ್ನ ಹಾಸ್ಯ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷ ಆಗಿ ಭಯಂಕರವಾಗಿ ತೋರಿಸಿದ್ಲಂತೆ. ನೀನು ಹೆಂಗ್ ಮಾಡಿದ್ರು ನಾನು ಹಿಂಗೆ ಇರೋದು ಅಂತ. ಸರಿ, ಅದಾದ್ಮೇಲೆ ಅವನ್ನ ವಿಕಟ ಕವಿ ಅಂತ ಕರೀತಾರೆ, ಅಂದ್ರೆ ಹಾಸ್ಯ ಕವಿ ಅಂತ ಕರೀತಾರೆ. ಇದು ನಿಜಾನೋ ಸುಳ್ಳೋ ಅದ್ರ ನಿಜ. ಇದು ಒಂದು ದೇವರು, ಅವನ ಗುಡಿಗೆ ಒಬ್ಳು ಬರ್ತಾ ಇರ್ತಾಳೆ. ಅವಳಿಗೆ ಆರೋಗ್ಯ ಕೆಡುತ್ತೆ. ಗಂಡ ಬಂದು ಹರಸ್ಕೋತಾನೆ. ಗಂಡ ಬಂದು ಹರಸ್ಕೊಂಡು ನನ್ನ ಹೆಂಡತಿಗೆ ಆರೋಗ್ಯ ಕೊಟ್ಟರೆ ನಿನಗೆ ನಾನು ಒಂದು 10,000 ರೂಪಾಯಿದು ಏನೋ ಮಾಡಿಸಿ ಹಾಕ್ತೀನಿ, ಒಂದು ಮುತ್ತು ಮಾಡಿಸಿ ಹಾಕ್ತೀನಿ, ಸೇವೆ ಮಾಡಿಸ್ತೀನಿ, 10,000 ರೂಪಾಯಿ ಕೊಟ್ಟು. ಮಾರನೇ ದಿನ ಬೆಳಗ್ಗೆ ವಾಸಿ ಆಗ್ಬಿಡುತ್ತೆ. ಭಯಂಕರವಾದ ರೋಗ ವಾಸಿ ಆಗ್ಬಿಡುತ್ತೆ. ನಾನು ಮೆಡಿಸಿನ್ ಕೊಡಿಸಿದ್ರಿಂದ ವಾಸಿ ಆಗಿದ್ದು, ನೀನು ಕ್ಯೂರ್ ಮಾಡಿದ್ರಿಂದ ಅಲ್ಲ ಅಂತ ದೇವ್ರ ಹತ್ರ ಬಂದು ಒಂದು ಚಾಲೆಂಜ್ ಮಾಡ್ತಾನೆ. ದೇವರಿಗೆ ಕೋಪ ಬರುತ್ತೆ. ಆಯ್ತು ಇನ್ನು ಮಾಡ್ತೀನಿ ಇರು ಅಂತ ಹೇಳಿ 2ನೇ ಸಲ ಆವತ್ತು ರಾತ್ರಿ ಮತ್ತೆ ಬರುತ್ತೆ ಕಾಯಿಲೆ, ಸೀರಿಯಸ್ ಆಗಿಬಿಡುತ್ತೆ. ಇವನು ಮತ್ತೆ ಹರಿಸ್ಕೋತಾನೆ, ದೇವರೇ ನನಗೆ ಈ ಸಲ ಕೊಡು, ನಾನು ಈ ಸಲ 20,000 ರೂಪಾಯಿ ಕೊಡ್ತೀನಿ, 20,000 ರೂಪಾಯಿ ಸೇವೆ ಮಾಡಿಸ್ತೀನಿ. ದೇವರಿಗೆ ಕರುಣೆ, 2ನೇ ಸಲನೂ ಹೀಲ್ ಮಾಡ್ಬಿಡ್ತಾರೆ. ಒಂದು ರಾತ್ರಿನಲ್ಲೇ ನೀ ಹೀಲ್ ಮಾಡಬೇಕಾದ್ರೆ ಅದು ರಾತ್ರಿ ಬರುವಂಥದ್ದು ಬೆಳಗ್ಗೆ ಆದ್ರೆ ಸರೋಗುತ್ತೆ. ಅದು ನ್ಯಾಚುರಲ್ ಆಗಿ ಹೀಲ್ ಆಗಿದೆ, ನೀನ್ ಮಾಡಿಸಿದ್ದಲ್ಲ ಅಂತ ಮತ್ತೆ ಒಂದು ವಾದ ಮಾಡ್ತಾನೆ. 3ನೇ ದಿನ ದೇವರಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ಏನಾದ್ರೂ ಈ ಸಲ ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಈ ಸಲ ಅವಳು ವಾಸಿನೇ ಆಗ್ಬಾರ್ದು ಅಂತ ಅನ್ಕೊಂಡು ಮತ್ತೆ ಕಾಯಿಲೆ ಕೊಡ್ತಾನೆ. ಮತ್ತೆ ಇವನು ಹರಿಸ್ಕೋತಾನೆ. ರಾತ್ರಿ ಆದ್ರೆ ಇವನು ಗಾಬರಿ ಆಗತ್ತೆ, ಹರಿಸ್ಕೋತಾನೆ. ಸರಿ, ದೇವರಿಗೆ 3ನೇ ಸಲನೂ ಕರುಣೆ ಬಂದ್ಬಿಡುತ್ತೆ. ಈ ಸಲ ಅವ್ನು ಹರಿಸ್ಕೊಂಡಿರೋದು ಎಷ್ಟು? 1 ಲಕ್ಷ ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೀಲ್ ಆಗ್ಬಿಡುತ್ತೆ. ಇವನಿಗೆ ಕೊಡಬೇಕಾ ಬೇಡವಾ? 3 ಸಲ ನಾನು ಮೋಸ ಮಾಡಿಬಿಟ್ಟಿದ್ದೀನಿ, ಏನಾದರೂ ಮಾಡಬೇಕು. ಆಯಿತು ಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ದೇವರಿಗೆ ಕಾಯ್ತಾನೆ. 1 ವಾರ ಆದರೂ ಇವನು ಬರೋದೇ ಇಲ್ಲ. ನನ್ನನ್ನು ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತೀನಿ. ಸರಿ, ಒಂದು ಸ್ವಲ್ಪ ಹೊತ್ತಾಗತ್ತೆ. ಇವನು ಬರ್ತಾನೆ. ಸ್ವಲ್ಪ ದಿನಗಳಾದ ನಂತರ ಇವನು ಬರ್ತಾನೆ. ಆಯ್ತಪ್ಪ, ಎಲ್ಲ ತಂದಿದ್ದೀನಿ ನಾನು, ಆದರೆ ನೀನು ಇಲ್ಲಿಲ್ಲ, ನೀನು ಮೇಲಿದೆಯಾ, ನಾನು ಇಲ್ಲಿದ್ದೀನಿ, ನೀನು ಕೊಡೋದು ಹೆಂಗೆ? ಸರಿ, ಇವಂದೇ ಒಂದು ಐಡಿಯಾ ಹೇಳ್ತಾನೆ. ನೋಡಪ್ಪ, ನಾನು ಮೇಲೆ ಎಸಿತೀನಿ, ಯಾವ್ಯಾವ್ದು ನಿಂಗೆ ಸಿಗುತ್ತೋ ನೀ ಹಿಡ್ಕೊ, ಮಿಕ್ಕಿದ್ರೆ ಅದು ನಂದು. ಹೆವಿ ಸ್ಮಾರ್ಟು. ದೇವ್ರ ಹತ್ರನೇ. ಬಟ್ ಚೆನ್ನಾಗಿದೆ ಲಾಜಿಕ್ ಇದು. ಹಿಂಗೆ ಎಸಿತೀನಿ, ಮೇಲ್ ಬಂದಿದ್ದು ನಿಂಗೆ, ಕೆಳಗೆ ಬಂದಿದ್ದು ನಂಗೆ. ಮಹಾನ್ ಬುದ್ಧಿವಂತ. ಅಂದರೆ ನಾವೆಲ್ಲರೂ ಹೀಗೆ ನಡ್ಕೊಳ್ಳೋದು. ಈಗ
ತಮಾಷೆ ಲಾಜಿಕ್ಕು ಎಲ್ಲ ಉಂಟು. ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾರ ಜೊತೆ? ಅಪ್ಪನ ಜೊತೆ. ಸರಿ, ಮನೆ ಪಕ್ಕದ ದೇವಸ್ಥಾನಕ್ಕೆ ಹೋಗಿರ್ತೀರಾ ಅಲ್ವಾ? ನಿಯರೆಸ್ಟ್ ಯಾವುದೋ ದೇವಸ್ಥಾನಕ್ಕೆ, ಅಲ್ಲಿ ಎಷ್ಟು ದುಡ್ಡು ಹಾಕಿರ್ತೀರಾ? ಶಕ್ತಿಯ ಅನುಸಾರ ಎಷ್ಟು? ಒಂದು 50, 10, 10 20. ರೂಪಾಯಿ. ನಾವು ಹುಡುಕೊಂಡೋಗಿ 10 ರೂಪಾಯಿ ಹಾಕ್ತೀವಿ, ಕರೆಕ್ಟ್ ಅಲ್ವಾ? 50 ಇರುತ್ತೆ, ಆದ್ರೂ ಅದರಲ್ಲಿ ತೆಗೆದು 10 ರೂಪಾಯಿದೋ 20 ರೂಪಾಯಿದು ಹುಡುಕ್ತೀವಿ. ಲೀಸ್ಟ್ ಯಾವ್ದಿದೆ ಅದನ್ನೇ ಕೊಡ್ತೀವಿ. ಯಾಕಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಹೋಗ್ತಾನೆ ಇರ್ತೀವಿ, ಹತ್ರ ಇರುತ್ತೆ, 10, 20 ಹಾಕ್ತಿವಿ. ಅಲ್ಲಿಗೆ ಹೋದಾಗ ಒಂದು 50, 100 ಯಾಕೆ? ಊಟ ಮಾಡ್ಕೊಂಡ್ ಬರ್ತೀವಲ್ಲ. ಅದೇ ಲೆಕ್ಕಾಚಾರ ನಮ್ದು. ಇದು ನಂಗೆ ಯಾವಾಗ್ಲೂ ಕಾಡುತ್ತೆ. ಅಲ್ಲಿಗೆ ಹೋದಾಗ ನಮ್ಗೆ ಎಷ್ಟು ಲೆಕ್ಕಾಚಾರ ಆಗ್ಬಿಡ್ತೀವಿ ಅಂತ. 4 ಜನ ಹೋಗಿರ್ತೀವಿ, 2 ಊಟ ತಿಂದಿರ್ತೀವಿ, ಒಂದೊತ್ತಿಗೆ ಹೊರಗಡೆ ಎಷ್ಟು? 100 ರೂಪಾಯಿ. 4 ಜನಕ್ಕೆ 400 ರೂಪಾಯಿ, 2 ಹೊತ್ತು 800 ರೂಪಾಯಿ. ನಾವು 100 ರೂಪಾಯಿ ಹಾಕೋದು, ಏನು ತುಂಬಾ ಧಾರಾಳ. ಇಲ್ಲಿ 10 ರೂಪಾಯಿ ಹಾಕ್ತೀವಿ, ಅಲ್ಲಿ 100 ರೂಪಾಯಿ. ನಾವು ಎಷ್ಟು ಲೆಕ್ಕಾಚಾರ. ಇದು ಹಾಸ್ಯ, ಮೇಲ್ನೋಟಕ್ಕೆ ಹಾಸ್ಯ, ಆದ್ರೆ ಒಳಗಡೆ ಒಂದು ಸಖತ್ ಮೆಸೇಜ್ ಇದೆ. ನಾವೆಲ್ಲ ಕ್ಯಾಲ್ಕುಲೇಟಿವ್ ಅಂತ. ದೇವ್ರ ಜೊತೆಗೂ ಕ್ಯಾಲ್ಕುಲೇಷನ್ ನಮ್ದು. ದೇವ್ರು ಹಂಗೆ ಲೆಕ್ಕಾಚಾರ ಮಾಡಿ ಕೊಟ್ಬಿಡ್ತಾರಲ್ವಾ? ಹಂಗೆ ಮಾಡೋದು, ಅದೇ ಲೆಕ್ಕ ಅಲ್ಲೇ ಚುತ್ತ ಆಗ್ಬೇಕಲ್ಲ. ಹಂಗೆ ಮಾಡೋದು. ಒಂದು 10,000 ರೂಪಾಯಿ ಯಾವ್ದಾದ್ರು ಬೋನಸ್ ಗಿನಸ ಬರೋಂಗಿದ್ರೆ ಅದಕ್ಕೆ ಒಂದು 11,000 ರೂಪಾಯಿ ಲೆಕ್ಕ ಕೊಟ್ಟಿರ್ತಾನೆ. ಹೌದು, ನಾವೇನೋ ಅನ್ಕೋತೀವಿ ಇಲ್ಲಿಂದನೂ ಎಕ್ಸ್ಟ್ರಾ ಬಂತು ಅಂತ. ನೈಸ್. ಎಷ್ಟು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ಬೆಳಗಿನ ರಾತ್ರಿ ತನಕ ಎಷ್ಟು ಹಾಸ್ಯ ಸಿಗುತ್ತೆ. ಅದನ್ನ ನೋಡಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಲ್ವಾ ಆಕ್ಚುಲ್ ಆಗಿ. ಒಂದು ಪೇಷಂಟು ಡಾಕ್ಟರ್ ಹತ್ರ ಹೋಗ್ತಾನೆ. ಹೋಗಿ, ಡಾಕ್ಟ್ರೇ ಯಾಕೋ ನನಗೆ ಇಲ್ಲಿ ಮುಟ್ಟಿದ್ರೆ ನೋವುತ್ತೆ ಡಾಕ್ಟ್ರೆ, ಇಲ್ಲಿ ಮುಟ್ಟಿದ್ರೆ ನೋವುತ್ತೆ, ಇಲ್ಲಿ ಮುಟ್ಟಿದ್ರೆ ನೋವುತ್ತೆ, ಎಲ್ಲಿ ಮುಟ್ಟಿದ್ರು ನೋವುತ್ತೆ ಡಾಕ್ಟ್ರೆ. ಡಾಕ್ಟರ್ ಹೇಳ್ತಾನೆ, ನಿನ್ನ ಕೈ ಗಾಯ ಆಗಿದೆ. ಅವನು ಎಲ್ಲಿ ಮುಟ್ತಾ ಇರ್ತಾನೆ ಅಲ್ಲಿ ಗಾಯ ಆಗಿದೆ. ನಮ್ಮ ಡಾಕ್ಟರ್ ಇನ್ನೊಂದು ಚೆನ್ನಾಗಿ ಹೇಳೋರು, ನಾವು ನಾರ್ಮಲಿ ಬದುಕೋದು ಹೆಂಗ್ ಗೊತ್ತೇನಾ? ಈ ಕೈ ಗಾಯ ಆಗುತ್ತೆ, ಈ ಕೈಗೆ ಮೂಲ ಮಚ್ತೀವಿ ಕಣ. ಈ ಕೈ ಗಾಯ ಆಗುತ್ತೆ, ಆ ಕೈಗೆ ಮೂಲ ಮಚ್ತೀವಿ ಕಣ ಅಂತನೋರು. ಏನಂದ್ರೆ ನಾವು ಸಮಸ್ಯೆ ಎಲ್ಲೋ ಇದೆ, ಆ ಸಮಸ್ಯೆಯನ್ನ ನಾವು ಯಾರ ಜೊತೆ ಸಮಸ್ಯೆ ಇದೆ ಅವ್ರ ಜೊತೆ ಮಾತಾಡಲ್ಲ, ಅದ್ ಬಿಟ್ಬಿಟ್ಟು ಬಾಕಿಯವ್ರ ಎಲ್ಲರ ಜೊತೆ ಮಾತಾಡ್ತೀವಿ. ಈಗ ರೂಪಮ್ಮ ಏನಾದ್ರು ತಪ್ಪು ಮಾಡಿದ್ರೆ ನಾನು ರೂಪಮ್ಮನ ಜೊತೆ ಮಾತಾಡಲ್ಲ. ರೂಪಮ್ಮನ ಕನೆಕ್ಟೆಡ್ ಎಷ್ಟು ಜನ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ ಬರೋದು. ರೂಪಮ್ಮ ಹೆಂಗ್ ಮಾಡಿದ್ಲು? ಆಕ್ಚುಲಿ ಏನಾಗ್ಬೇಕಾಗಿತ್ತು? ನಾನು ನೀವು ಮಾತಾಡಿದ್ರೆ ಸಾಲ್ವ್ ಆಗ್ತಿತ್ತು. ಈ ಕೈಗೆ ಗಾಯ ಆದ್ರೆ ಈ ಕೈಗೆ ಮುಲಾಮ್ ಹಚ್ಬೇಕು. ಹಾಸ್ಯನೇ, ಅವ್ರು ಎಷ್ಟು ಚೆನ್ನಾಗಿ ಹೇಳೋರು ಅಂತ. ವೆರಿ ನೈಸ್. ಅಂಡ್ ನಿಮ್ಗೂ ಸೆನ್ಸ್ ಆಫ್ ಹ್ಯೂಮರ್ ಸಿಕ್ಕಾಪಟ್ಟೆ ಇದೆ. ಬಿಕಾಸ್ ನಾವು ಕ್ಯಾಮ್ರಾ ಮುಂದೆ ನಿಮ್ಮನ್ನ ನೋಡೋದು, ಮಾತಾಡ್ಸೋದು ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಆಸ್ ಅ ಹೋಲ್ ಒಂದು ಮೂವಿಯಿಂದ ತಗೊಳ್ಳೋವಂಥದ್ದಿರ್ಬೋದು, ಒಂದು ಮೆಸೇಜ್ ತಗೊಳ್ಳೋದಿರ್ಬೋದು, ಸಣ್ಣ ಸಣ್ಣ ವಿಷಯಗಳಲ್ಲಿ ಹಾಸ್ಯನ ಹುಡ್ಕೋದಿರ್ಬೋದು. ಬಹುಶಃ ಬೀಯಿಂಗ್ ಅ ಮ್ಯಾನೇಜ್ಮೆಂಟ್, ಬೀಯಿಂಗ್ ಅ ರಿಸರ್ಚರ್, ಬೀಯಿಂಗ್ ಅ CEO ಅಥವಾ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್, ಹೆಂಗೆ ನೀವು ಸ್ಟ್ರೆಸ್ ಇದ್ರೂ ಇಲ್ದಂಗೆ ಹೆಂಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಮೇ ಬಿ ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್. ಇವಾಗ ಒಂದಾಯ್ತು. ನಾನು ಇಲ್ಲಿಗೆ ಬರೋಕ್ ಮುಂಚೆ ನಮ್ಮ ಆಕಾಂಕ್ಷ ಸಿಕ್ಕಿದ್ಲು, ನಡ್ಕೊಂಡು ಹೋಗ್ತಾ ಇದ್ಲು. ಅವ್ರ ಅಮ್ಮ ನಡ್ಕೊಂಡು ಹೋಗ್ತಾ ಇದ್ಲು. ನಾನು ಗೀತಾ ಒಂದು ಕಡೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ಇಳಿದ್ಲು, ಅವಳು ಜಿಮ್ ಟ್ರೈನರ್ ಹತ್ರ ಮಾತಾಡ್ತಾ ಇದ್ಲು. ಮಾತಾಡ್ತಾ ಇದ್ದೆ, ನಾ ಹೇಳಿದೆ ಆಕಾಂಕ್ಷ ನಡೀತಾ ಇದ್ದಾಳೆ ನೋಡು ಅಂತ. ಇಳಿದ್ಲು, ಅವಳ ಹತ್ರ ಹೋಗಿ ಮುತ್ತು ಕೊಟ್ಲು. ಇಲ್ಲಿ ಜಿಮ್ ಟ್ರೈನರ್ ಇದ್ದಾರೆ. ನಾನು ಅವಳನ್ನ ಕೇಳಿದೆ, ಗಂಡ ಹೆಣ್ಣ ಅಂತ. ಟ್ರೈನರು ಗಂಡು ಇಲ್ಲ, ಹೆಣ್ಣು ಅಂದ್ಲು. ಓಕೆ, ಇಲ್ದೆ ಅವನ್ ತಪ್ಪಾರ್ಥ ತಿಳ್ಕೊಂಡು ಆಭಾಸ ಆಗೋಗ್ತಾ ಇತ್ತು. ಎಷ್ಟ್ ಆಭಾಸ ಅಲ್ಲ, ಆ ಅಕೇಶನ್ ಹಂಗ ಅನ್ನಿಸ್ತು ನಂಗೆ. ಒಂದೇ ಒಂದ್ ಸೆಕೆಂಡ್ ಅಷ್ಟೇ. ನಂಗೆ ಎಷ್ಟೋ ಸಲ ಸಿಲ್ಲಿಯಾಗಿ ಬಿಹೇವ್ ಮಾಡ್ತೀವಿ ಅಂತ. ಮನೇಲಿ ಒಬ್ಬರೇ ಇರ್ತೀವಿ, ವಾಶ್ರೂಮ್ಗೆ ಹೋಗ್ಬೇಕು, ಅಲ್ಲಿ ಬಾಗ್ಲಾಕಿರುತ್ತೆ, ಒಳಗಡೆ ಹೋಗಿ ಇನ್ನೊಂದ್ಸಲ ಬಾಗ್ಲಾಕೋತೀವಿ. ನಾವ್ ಇದನ್ನ ಗೆಲ್ಲಕ್ಕೆ ಆಗಿಲ್ಲ. ಸಣ್ಣ ಸಣ್ಣ ವಿಷಯಗಳು, ಹಾಸ್ಯವೂ ಹೌದು, ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಇರಲ್ಲ. ನಮ್ಮ ಮನೆ ಲಿಫ್ಟ್ ಇದೆ, ಲಿಫ್ಟ್ ಪಕ್ಕದಲ್ಲಿ ಚಪ್ಪಲಿ ಬಿಡಬೇಕು, ಅಲ್ಲೊಂದು ಚಪ್ಪಲಿ ಸ್ಟ್ಯಾಂಡ್ ಇದೆ. ನಾನು ಲಿಫ್ಟ್ ಇದು ಒತ್ತು ಬಿಡ್ತೀನಿ.
ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಡಬೇಕು, 10 ಸೆಕೆಂಡ್ಸ್ ಲೇಟ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಲಿಫ್ಟ್ ಬಾಗಲ್ ತೆಗೆದು ಹಾಕೊಂಡ್ಬಿಡುತ್ತೆ. ನಾನು ಪ್ರತಿ ಸಲ ಅನ್ಕೊಳ್ಳೋದು ಹಿಂಗೆ ಆಗಬಾರ್ದು, ಫಸ್ಟ್ ಚಪ್ಪಲಿ ಬಿಡಬೇಕು, ಆಮೇಲೆ ಲಿಫ್ಟ್ ಹೊತ್ಬೇಕು, ಬಟನ್ ಹೊತ್ಬೇಕು ಅಂತ. ಹಾಗೇ ಇಲ್ಲ, 100, 500, 1000 ಅಕೇಶನ್ಸು ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಆ ಸಣ್ಣ ವಿಷಯ ಗೆಲ್ಲಕ್ಕಾಗಿಲ್ಲ. ಹಾಸ್ಯವೇ, ನಂಗೆ ನಗು ಬರುತ್ತೆ, ಇದು ಯಾಕೆ ಹಿಂಗೆ ಅಂತ. ಕಾರಲ್ಲಿ ಬರುವಾಗ ಕಾರ್ ಆನ್ ಮಾಡಬೇಕಾದ್ರೆ ಫಸ್ಟ್ ಏನು, ಸೀಟ್ ಬೆಲ್ಟ್ ಹಾಕೋಬೇಕು, ಆಮೇಲೆ ಅದನ್ನ ನ್ಯೂಟ್ರಲ್ಗೆ ಹಾಕಬೇಕು, ಆಮೇಲೆ ಕನ್ನಡಕ ಹಾಕೋಬೇಕು ನಾನು. ಅದಾದಮೇಲೆ ಇಗ್ನಿಷನ್ ಒತ್ತಬೇಕು. ನಾನೇನು ಮಾಡ್ತೀನಿ, ಇಗ್ನಿಷನ್ ಒತ್ಬಿಡ್ತೀನಿ. ಅದು ಒತ್ತಿದ ಮೇಲೆ ಹುಡುಕ್ತೀನಿ ಬೆಲ್ಟಲ್ಲಿ ಅಂತ, ಅದು ಸಿಕ್ಕಿಸ್ಕೋಬೇಕಲ್ಲ. ಅದೊಂದು ವಿಷಯ ಗೆಲ್ಲಕ್ಕೆ ಆಗಿಲ್ಲ, ಸಣ್ಣದು. ಆದರೆ ಇದರಲ್ಲಿ ನೋವು ನೋಡುವಂಗಿಲ್ಲ. ಇದು ಹಾಸ್ಯವೇ. ಗೆಲ್ಲಬೇಕು, ನಾವೇ ತಪ್ಪುಗಳು ಮಾಡ್ತಾ ಇರ್ತೀವಿ, ಆ ತಪ್ಪುಗಳು ನಾವೇ ಗೆಲ್ಲಕ್ಕೆ ಹೊರಡ್ತೀವಿ, ಆಗೋದೇ ಇಲ್ಲ. ಎಷ್ಟೊಂದಿರುತ್ತಲ್ವಾ ಆ ಥರ, ತುಂಬಾ ಇರುತ್ತೆ. ಗಮನಿಸಿದ್ರೆ ಇವತ್ತಿಂದ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ 100 ಸಿಗುತ್ತೆ ನಗುವಂತಹ ಸಂದರ್ಭ. ಅದಕ್ಕೆ ನಮ್ಮ BM ಹೆಗಡೆ ಅವರು ಹೇಳ್ತಾರೆ, ನಮ್ಮಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ನೀವು ಒಂದು ಸೆಲ್ಲು, ಡಾಮಿನೆಂಟ್ ಸೆಲ್ಲು, ಅದೇನಾದ್ರೂ ನೋವು ಪಟ್ಕೊಂಡ್ರೆ ಎಲ್ಲ ಸೆಲ್ಗೂ ಅದೇ ಮೆಸೇಜ್ ಪಾಸ್ ಮಾಡುತ್ತೆ, ವೀಕ್ ಆಗ್ಬಿಡ್ತೀವಿ. ಒಂದೇ ಒಂದು ಸೆಲ್ಲು, ಡಾಮಿನೆಂಟ್ ಸೆಲ್ಲು ಖುಷಿ ಪಟ್ಟರೆ ಮಿಕ್ಕಿದ ಎಲ್ಲ ಸೆಲ್ನೂ ಇನ್ಫ್ಲೂಯೆನ್ಸ್ ಮಾಡುತ್ತದೆ. ಹಾಗೆ ನಾವು ಖುಷಿ ಪಡುವಂಥ ಸಂದರ್ಭಗಳೇ ಜಾಸ್ತಿ ಆಗಬೇಕು. ನೋವಿನ ಸಂದರ್ಭಗಳು 100, ಆದರೆ ಖುಷಿ ಪಡುವಂಥದ್ದೇ ಇರಬೇಕು. ನಮಗೆ, ನಾನು ಈ ಬಿಲ್ಡಿಂಗ್ ಬಂದಾಗ, ಪಕ್ಕದ ಬಿಲ್ಡಿಂಗಿಗೆ ಬಂದಾಗ ನನಗೆ ಲಾಸ್ಗಳು ತುಂಬ. ನಾನು ಹಿಂಗೆ ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಲಾಸ್ ಆಗ್ತಾನೇ ಇತ್ತು. ನನ್ನ ಗುರುಗಳ ಹತ್ರ ಹೋಗಿ ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ. ನಿಂದೊಂದಷ್ಟು ಸೈಟ್ ಎಲ್ಲ ಇರಬೇಕಲ್ಲ ಅಂತಂದ್ರು. ಇದೆ ಅಂತಂದು. ಎಷ್ಟಕ್ಕೆ ತೊಗೊಂಡಿದ್ದೆ ನೀನು? 20 ವರ್ಷದ ಮುಂಚೆ ಒಂದು 5 ಲಕ್ಷಕ್ಕೆ ತೊಗೊಂಡಿದ್ದೆ ಅಂತ. ಅದೆಷ್ಟೋ ಆಗಿದೆ ಈಗ? ಈಗ ಒಂದು 60-70 ಲಕ್ಷ ಆಗಿದೆ ಗುರುಗಳೇ ಅಂತಂದ್ರೆ. ನೀನೇನಾದ್ರು ಗೊಬ್ಬರ ಹಾಕಿದ್ಯೇನೋ ಅದಕ್ಕೆ? ನೀನೇನಾದ್ರು ಬೆಳೆಸಿದ್ಯೇನೋ ಅದನ್ನ? ಎಲ್ಲೋ ಒಂದು 10-20 ಸಾವಿರ ಯಾರೋ ಮೋಸ ಮಾಡಿದ್ದಕ್ಕೆ ನೀ ಇಷ್ಟ ಆಡ್ತೀಯಲ್ಲ. ನಿನ್ನ ಪ್ರಾಪರ್ಟಿಯನ್ನು, 5 ಲಕ್ಷದ ಪ್ರಾಪರ್ಟಿಯನ್ನು 60-70 ಲಕ್ಷ ಮಾಡಿದೆಯಲ್ಲ, 55 ಲಕ್ಷ ಲಾಭ ಬಂದಿಲ್ವಾ ನಿಂಗೆ? ಕಳ್ಕೊ ಒಂದು ಚೂರು. ಆ ಕಳ್ಕೊಳಕ್ ಬರಬೇಕು ಅಂತ. ಹಿಂಗೆ ನಾನು ಇದನ್ನೆಲ್ಲ ನನ್ನ ಗುರುಗಳಿಂದ ಇವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೆ. ಲಾಸ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಖುಷಿನೂ ಇರುತ್ತೆ. ಆ ಖುಷಿ ಡಾಮಿನೆಂಟ್ ಆದಾಗ ಲಾಸ್ ಮರ್ತೋಗುತ್ತೆ. 2-3 ನನ್ನ ಸಂದರ್ಭಗಳು ಹಾಸ್ಯದ್ದೇ. ನೀವು ಹಾಸ್ಯ ಆಗಿ ತಗೋಬೋದು, ಮ್ಯಾನೇಜ್ಮೆಂಟ್ ಆಗಿ ತಗೋಬೋದು. ನನಗೆ ನನ್ನ ಗುರುಗಳು ಕೇಳೋರು, ಮುಂದಿನ ತಿಂಗಳು ನೀನು ಸತ್ತೋಗಂಗಿದೆಯಲ್ಲೋ, ಯಾಕೆ? ನಾನು ಚೆನ್ನಾಗಿದ್ದೀನಲ್ಲ ಅಂತ. ಮತ್ತು ಅಷ್ಟು ದುಡಿತಾ ಇದೆಯಾ, ಮುಂದಿನ ತಿಂಗಳು ಇರೋದೇ ಇಲ್ವೇನೋ ಏನೋ ಅಂತ, ಪ್ರಪಂಚನೇ ಮುಳುಗೋಗುತ್ತೆ ಅನ್ನೋ ಒಂದು ದುಡಿತಾ ಇದೆಯಾ ನೀನು? ನನಗೆ ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಅಲ್ವೋ, ಬೇಕಷ್ಟು, ಎಷ್ಟು ಬೇಕೋ ಅಷ್ಟು ತಗೊಳ್ಳೋ. ಇದೆ ಇವತ್ತು ಬದುಕು. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಚೆನ್ನಾಗಿ ಹಾಡ್ತೀವಿ, ಆದ್ರೆ ಪಾಪ ಬರೆದವರು ಹಾಡಕ್ ಬರ್ದ್ರ ಅವರು ಪುರಂದರದಾಸರು ಅಲ್ಲ, ಅವ್ರು ಬರೆದಿದ್ದು ಮೆಸೇಜು ಚೆನ್ನಾಗಿ ಹಾಡಿದೀವಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದ್ರೆ ದುಡ್ಡು ಬರ್ಬೇಕು. ಹೆಂಗ್ ಬರ್ಬೇಕು? ಹೆಂಗೆ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ, ತುಂಬಾ ಓಡಿ ಬರ್ಬೇಡ, ಆರಾಮಾಗಿ ಬಾ ಅಂತ. ಗ್ರಾಜುಯಲ್ ಆಗಿ ಬೆಳಿಗ್ಗೆ ಅಂತ. ಆಮೇಲೆ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತಾ ಅಂದ್ರೆ ಏನು? ಅಂದ್ರೆ ಅದು ಎಲ್ಲರಿಗೂ ಗೊತ್ತಾಗಂಗ್ ದುಡ್ಡು ಮಾಡು. ಬ್ಲ್ಯಾಕ್ ಮನಿ ಮಾಡಬೇಡ, ಅಂಡರ್ವೈಲ್ಡ್ ದುಡ್ಡುಗಳು ಮಾಡಬೇಡ. ಎಲ್ಲರಿಗೂ ಗೊತ್ತಾಗೋಂಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ, ಸಂಜೆ ಬಾ, ದುಡ್ಡು ತಗೋ, ಅದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ಲಿ, ವೈಟ್ ಇರ್ಲಿ ಅಲ್ವಾ? ನೈಸ್. ಆಮೇಲೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂದ್ರೆ ಏನು? ಎಲ್ಲ ಒಳ್ಳೆ ಕೆಲ್ಸಗಳಿಂದಾನೇ ದುಡ್ಡು ತಗೋ. ನೀ ಯಾವ್ದಾದ್ರು ರಾಂಗ್ ಸರ್ಕಲ್ಸ್ ಅಲ್ಲಿ ಹೋಗ್ಬಿಟ್ಟು ಅದು ಅಂಡರ್ವರ್ಲ್ಡ್ ಹೊರಟೋಗಿ ಆ ದುಡ್ಡುಗಳು ನಿನಗೆ ಬೇಡ. ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತೆ ಅಂದ್ರೆ ಇದೆ, ಅಲ್ಲಿ ಬೆಣ್ಣೆ ಎಲ್ಲಿದೆ? ಮಜ್ಜಿಗೆ ಒಳಗಿದೆ. ಆರಾಮಾಗಿ ಕಡ್ದಾಗ ಬರುತ್ತದೆ. ಕೆಲಸ ಮಾಡು, ಕೆಲಸ ಇದೆ, ದುಡ್ಡಿದೆ, ಎರಡೂ ಇದೆ, ತಗೋ. ಎಷ್ಟು ಚೆನ್ನಾಗಿದೆ ಇದು. ಸೊ ಹೀಗೆ ಹಾಸ್ಯವೂ ಉಂಟು. ಇದನ್ನ ಹಾಸ್ಯ ಹಂಗೆ ತಗೊಂಡ್ರೆ ಹಾಸ್ಯ, ಮೆಸೇಜ್ ಆಗಿ ತಗೊಂಡ್ರೆ ಮೆಸೇಜ್. ಹಾಸ್ಯದ ಮೆಸೇಜ್ ಇದು. ಬ್ಯೂಟಿಫುಲ್, ಸೋ ಮಚ್. ಪ್ರಾಣೇಶ್ ಅವ್ರು ಚೆನ್ನಾಗಿ ಹೇಳ್ತಾರೆ. ಯಾರೋ ಒಬ್ಬನಿಗೆ ಒಂದು ಮೆಡಿಕಲ್ ಇದು ನಡೀತಾ ಇರುತ್ತೆ.
ಕ್ಯಾಂಪ್ ನಡೀತಾರೆ. ಮೆಡಿಕಲ್ ಕ್ಯಾಂಪ್ ಅಲ್ಲ, ಒಂದು ಮೆಡಿಕಲ್ ಸೆಮಿನಾರ್ ನಡೀತಾರೆ. ಅಲ್ಲಿ ಎಲ್ಲ ಥರದ ಡಾಕ್ಟರ್ಸು ಇರ್ತಾರೆ. ಎಲ್ಲ ಮುಗಿದ ಮೇಲೆ ಅವರು ಟೀ ಟೈಮ್ಗೆ ಬರ್ತಾರೆ. ಅಷ್ಟೊತ್ತಿಗೆ ಒಬ್ಬ ನಡ್ಕೊಂಬರ್ತಾ ಇರ್ತಾನೆ. ಆ ನಡ್ಕೊಂಬರ್ತಾ ಇರೋನು ಕುಂಟ್ತಾ ಇರ್ತಾನೆ. ಒಬ್ಬ ಹೇಳ್ತಾನೆ ಅವನಿಗೆ ಪೋಲಿಯೋ ಆಗಿದೆ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಅವನಿಗೆ ಸ್ಪೈನ್ ಪ್ರಾಬ್ಲಮ್ ಆಗಿದೆ, ಅವನಿಗೆ ನರ್ವಸ್ ಪ್ರಾಬ್ಲಮ್ ಆಗಿದೆ, ಹಿಂಗೆಲ್ಲ ಹೇಳ್ತಾನೆ. ನಾಲ್ಕನೇವನೊಬ್ಬ ಹೇಳ್ತಾನೆ ಅವ್ನಿಗೇನೂ ಆಗಿಲ್ಲ, ಚಪ್ಪಲಿ ಕಿತ್ತೋಗಿದೆ. ಏನೇನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೀವಿ, ನೋಡಿದ್ರೆ ಸಿಂಪಲ್. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ತುಂಬ ಸೀರಿಯಸ್ ಪ್ರಾಬ್ಲಮ್ಸು ಬಂದಿದೆ. ಯಾವುದೋ ಹೋಗ್ತಾ ಇದ್ದೀವಿ, ಗಾಡಿ ಆಕ್ಸಿಡೆಂಟ್ ಆಗೋಗುತ್ತೆ, ಫಾಸ್ಟಾಗಿ ಬರ್ತೀವಿ, ಆಕ್ಸಿಡೆಂಟ್ ಆಗೋಗುತ್ತೆ. ಥಿಂಕಿಂಗ್ ನಿಲ್ಸಿದ್ರೆ ಸಾಕು. ಸೋ ಮೆನಿ ಸಚ್ ಮೆಸೇಜಸ್. ಇದು ಆಕ್ಚುಲಿ ನಮ್ಮನ್ನ ಬದುಕಿಸುತ್ತಲ್ವಾ? ಯಾವುದೋ ನಮ್ಮ ಕೆಮಿಕಲ್, ನಾವೆಲ್ಲ ಕೆಮಿಸ್ಟ್ರಿ ಓದ್ದವರು, ಕೆಮಿಸ್ಟ್ರಿ ಫಿಸಿಕ್ಸು ಎಲ್ಲ ಓದ್ದವರು ಅಲ್ವಾ. ಹೀಟ್ ಮಾಡ್ತಾ ಮಾಡ್ತಾ ಸಾಲಿಡ್ಸು ಮೆಲ್ಟ್ ಆಗಿ ಲಿಕ್ವಿಡ್ಸ್ ಆಗುತ್ತೆ. ಲಿಕ್ವಿಡ್ಡು ಹೀಟ್ ಆದಮೇಲೆ ಅದು ಗ್ಯಾಸ್ ಆಗುತ್ತೆ ಅಲ್ವಾ. ಇದರ ಅಪವಾದ ಇನ್ನೊಂದಿದೆ ಅಲ್ಲ, ಹೀಟ್ ಮಾಡ್ತಾ ಮಾಡ್ತಾ ಲಿಕ್ವಿಡ್ಸು ಸಾಲಿಡ್ ಆಗುತ್ತೆ. ನಂಗೆ ಗೊತ್ತು ಸರ್. ಅದಾದಮೇಲೆ ಲಾಸ್ಟಲ್ಲಿ ಯಾವುದೋ ಹೇಳಬೇಕಾಗಿತ್ತಲ್ಲ. ಆಟುಳ. ಏನು ಆಟುಳ ಅಂದರೆ ಅ ಟು ಳ ಕನ್ನಡ ವರ್ಣಮಾಲೆ. ಸ್ಟಾರ್ಟಿಂಗ್ ನನಗೆ ಕೇಳಿದಾಗ ಯಾವ್ಯಾವ್ದು ಹುಳ ಗೊತ್ತು, ಇದು ಯಾವ್ದಿದೆ ಆಟೋಳ ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದೆ. ಕೇಳೇ ಇಲ್ವಲ್ಲ, ನಾನು ಸೈನ್ಸ್ ಸ್ಟೂಡೆಂಟ್ ಬೇರೆ ಸಾಲದಕ್ಕೆ. ಸೊ ಹೀಗೆ ಅನುಭವಿಸ್ಬೋದು, ಖುಷಿಯಾಗಿರ್ಬೋದು. ನಾವು ಖುಷಿಯಾಗಿದ್ದೀವಿ, ನಮ್ಮ ಸರ್ಕಲ್ ಫುಲ್ ಖುಷಿಯಾಗಿರುತ್ತೆ, ಉತ್ಸಾಹದಲ್ಲಿ ಕೆಲಸ ಮಾಡಿದ್ವಿ. ಸೀರಿಯಸ್ನೆಸ್ ಬೇಕು, ಕರೆಕ್ಟ್. ಆದರೆ ಸೀರಿಯಸ್ನೆಸ್ಸೇ ಲೈಫ್ ಅಲ್ಲ. ಫ್ಲೆಕ್ಸಿಬಿಲಿಟಿ ಲೈಫ್, ಖುಷಿ ಲೈಫ್. ದಟ್ ಕೀಪ್ಸ್ ಅಸ್ ಅಲೈವ್ ಅಲ್ವಾ? ಅದೇ ಲೈಫ್. ಅದ್ರಲ್ಲಿ ಭಾವನೆಗಳು ತುಂಬಿಸಿ ಖುಷಿ ಪಡಿಸಿದ್ರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಲೈಫ್. ಸೊ ಲೈಫ್ ಏನು? ಲೈಫ್ ಇಸ್ ಬ್ಯೂಟಿಫುಲ್. ಸೋ ಬ್ಯೂಟಿಫುಲ್. ಸೋ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಇಟ್ಸ್ ಆ್ಯಕ್ಚುಲಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಶೂಟ್ ಮಾಡಿದ್ವಿ. ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್.